ಈ ಸುದ್ದಿ ಆರಂಭಕ್ಕೂ ಮೊದಲು ಒಂದು ವಚನ ಹೇಳ್ತೀನಿ ಕೇಳ್ಬಿಡಿ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿಂದೆತ್ತಣ ಸಂಬಂಧವಯ್ಯ, ಬೆಟ್ಟದ ಮೇಲಣ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣದಿಂದೆತ್ತ ಸಂಬಂಧವಯ್ಯ, ಗುಹೆಲಿಂಗೇಶ್ವರಕ್ಕೂ ನಮಗೂ ಎತ್ತಿಂದೆತ್ತಣ ಸಂಬಂಧವಯ್ಯ. ಇದು ಅತ್ಯಂತ ನೇರ ನಿಷ್ಠುರವಾದಿ ಅಲ್ಲಮ ಪ್ರಭುಗಳ ಮಾತು. ಯಾಕೋ ಹೇಳಬೇಕು ಅನಿಸ್ತು ಹೇಳಿದ್ದೀನಿ. ಮುಂದಿನದ್ದು ಈ ಸ್ಟೋರಿ ನೋಡ್ಬಿಡಿ. ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯ ಅದೊಂದು ಅಪಾಸ್ಯ ಅಂತ ನನಗನ್ಸುತ್ತೆ. ನಿಮ್ಮ ಅಪ್ಪ ಏನ್ರಿ ಮಾಡಿದ್ದಾರೆ? ಏನ್ ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ ಹೇಳಿ? ಯಾರು ಸಹ ನಾಲ್ವಡಿ ಅವರ ಕಾಲಿನ ಗೂಳ್ಗೂ ಸಹ ಸಮ ಆಗಲ್ಲ. ಮಹಾರಾಜರ ಬಗ್ಗೆ ಮಾತಾಡಿದ ಅಗಲವಾಗಿ ಈ ಕೂಡಲೇ ಸಾರ್ವಜನಿಕವಾಗಿ ಅವರು ಕ್ಷಮಾಪಣೆಯನ್ನ ಕೇಳಬೇಕು, ಕ್ಷಮೆ ಕೇಳಬೇಕು. ಕ್ಷಮೆಯಾಚನೆ ಮಾಡೋದ್ರ ಕಥೆಯಲ್ಲಿ ಕ್ಷಮೆಯಾಚನೆ ಮಾಡೋದ್ರ ಕಥೆಯಲ್ಲಿ ಹಾ 1 ಹಾ 2 ಮುಗೀತು 1 ತಿಂಗಳು, ಹಾ 3 ಹಾ 4 ಪವರ್ ಶೇರಿಂಗ್ ಇಲ್ರೋ. ಹೀಗೆ ಸಿದ್ದರಾಮಯ್ಯ ಎಣಿಕೆ ಮಾಡ್ತಾ ಇರೋ ನಂಬರ್ ಇದು. ಸದಾಶಿವನಿಗೆ ಅದೇ ಧ್ಯಾನ, ಸಿದ್ದುಗೂ ಕುರ್ಚಿಯದ್ದೇ ಕನವರಿಕೆ. ನಿಂತಲ್ ನಿಲ್ತಿಲ್ಲ, ಕೂತಲ್ ಕೂರ್ತಿಲ್ಲ, ಬೆಂಗಳೂರಿಂದ ಡೆಲ್ಲಿ, ಡೆಲ್ಲಿಯಿಂದ ಬೆಂಗಳೂರು, ಇದು ರುಟೀನು. ಗ್ಯಾರಂಟಿ ವೀರ ಸಿದ್ದು ಸದ್ಯದ ಸಾಧನೆ. ಅಂಥದ್ರಲ್ಲಿ ಆ ಮಹಾನುಭಾವ ಮಹಾರಾಜರಲ್ಲಿ ಈ ಸಿದ್ದರಾಮಯ್ಯ ಎಲ್ಲಿ? ಎತ್ತಣ ಮಾಮರ ಎತ್ತಣ ಕೋಗಿಲೆ, ಯಾಕಿದು ಹೋಲಿಕೆ? ಟೀಕೆಗೆ ಗುರಿಯಾಯ್ತು ಸಿಎಂ ಸಿದ್ದರಾಮಯ್ಯ ಪುತ್ರನ ತಕ್ಕಡಿ. ಪಟ್ಟದಾಟಕ್ಕಿಳಿದಿರುವ ವರುಣಾಧಿಪತಿ ಹಸ್ತದೊಳಗಿನ ಕುಸ್ತಿಗೆ ಬಸವಳಿದು ಸುಸ್ತಾಗಿದ್ದಾರೆ. ಈ ಹೊತ್ತಲ್ಲಿ ನಿಮಗಿದು ಬೇಕಾ ಅನ್ನುವ ಸಹಜ ಪ್ರಶ್ನೆಗಳು ಏಳ್ತಾ ಇವೆ. ನಾಲ್ವಡಿ ಮಹಾರಾಜರ ಶಿಖರ ಸಾಧನೆಗಳ ಜೊತೆ ತಕ್ಕಡಿ ಹಿಡಿಯೋಕ್ ಹೊರಡೋದೇ ಹಾಸ್ಯಾಸ್ಪದ ಅಲ್ವಾ? ಪುತ್ರನ ಈ ಆತುರದ ಹೋಲಿಕೆ ಸಿಎಂ ಸಿದ್ದುಗೂ ಮುಜುಗರಕ್ಕೆ ತಳ್ಳಿಬಿಟ್ಟಿದೆ. ಆದ್ರೆ ಪುತ್ರ ಪ್ರೇಮ ಸಿದ್ದರಾಮಯ್ಯರನ್ನ ಕಟ್ಟಿಹಾಕಿ ಬಿಜೆಪಿ ಕಡೆ ತಿರುಗಿಸಿದೆ. ಪುತ್ರ ಯತೀಂದ್ರಗೆ ಬುದ್ಧಿ ಹೇಳಿರುವ ಸಿದ್ದರಾಮಯ್ಯ, ರಾಜರ ಕೊಡುಗೆಗಳ ಮುಂದೆ ನಮ್ಮ ಸಾಧನೆ ಹೋಲಿಕೆ ಸರಿಯಲ್ಲ, ರಾಜರ ಆಡಳಿತಕ್ಕೂ ನಮ್ಮ ಆಡಳಿತಕ್ಕೂ ಸಾಕಷ್ಟು ಅಂತರವಿದೆ ಅಂತ ಪಾಠ ಮಾಡಿದ್ದಾರೆ. ರಾಜರ ಆಡಳಿತ ಕುರಿತು ಸರ್ವ ಕಾಲಕ್ಕೂ ಸರ್ವರ ಮೆಚ್ಚುಗೆ ಇದೆ. ರಾಜ ಮನೆತನದ ಕೊಡುಗೆ ಬಗ್ಗೆ ಜನತೆಗೆ ಭಾವನಾತ್ಮಕ ನಂಟಿದೆ. ಜೊತೆಗೆ ರಾಜರ ನಿಸ್ವಾರ್ಥತೆ ಸರ್ವಕಾಲ ಸರ್ವರ ಹಿತವನ್ನ ಕಾದಿದೆ ಅಂತ ಹಿತವಚನ ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಈ ಹೋಲಿಕೆಗೆ ಬಹಿರಂಗ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ. ಮೈಸೂರಿನಲ್ಲಿ ಮೊಂಡುವಾದಕ್ಕೆ ನಿಂತ ಎಂಎಲ್ಸಿ ಯತೀಂದ್ರ ಬಹಿರಂಗ ಕ್ಷಮೆಯಾಚಿಸಬೇಕು ಅಂತ ಕೇಳ್ತೇವೆ. ಕ್ಷಮೆಯಾಚನೆ ಮಾಡೋದ್ರ ಕಥೆಯಲ್ಲಿ ಬಹಿರಂಗ ಕ್ಷಮೆಯಾಚಿಸಬೇಕು ಅಂತ ಕೇಳ್ತೇವೆ. ಕ್ಷಮೆಯಾಚನೆ ಮಾಡೋದ್ರ ಕಥೆಯಲ್ಲಿ ಆದ್ರೆ ಸಿದ್ದು ಪುತ್ರ ಯತೀಂದ್ರ ಮಾತ್ರ ಕ್ಷಮೆ ಕೇಳಲ್ಲ ಅಂತ ಮೊಂಡುವಾದಕ್ಕೆ ನಿಂತಿದ್ದಾರೆ. ನಾಲ್ವಡಿಯವರಂತೆ ನಮ್ಮ ತಂದೆಯೂ ಕೊಡುಗೆಗಳನ್ನ ನೀಡಿದ್ದಾರೆ ಅಂತ ಹೇಳಿದ್ದೇನೆ, ಬೇಕಿದ್ರೆ ಅಂಕಿ ಅಂಶಗಳನ್ನ ಕೊಡ್ತೇನೆ ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ಕೃಷ್ಣರಾಜ ಒಡೆಯರ್ ಅವರಿಗೆ ಅವಮಾನ ಮಾಡುವಂಥ ಉದ್ದೇಶದಿಂದ ಹೇಳಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಂಥ ಕೊಡುಗೆಗಳು ಮೈಸೂರು ರಾಜ್ಯಕ್ಕಾಗಲಿ ಕರ್ನಾಟಕ ರಾಜ್ಯಕ್ಕಾಗಲಿ ಬಹಳಷ್ಟಿದೆ. ಸೊ ಅವ್ರನ್ನ ಕಮ್ಮಿ ಮಾಡಿ ನಮ್ಮ ಸರ್ಕಾರ ಜಾಸ್ತಿ ಮಾಡಿದೆ ಅಂತ ಹೇಳಕ್ಕೆ ಕೊಟ್ಟಿದ್ದಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಿಟ್ಟರೆ ಈ ಮೈಸೂರಿಗೆ ಹೆಚ್ಚು ಅನುದಾನ ಕೊಟ್ಟಿರುವಂಥ ಸರ್ಕಾರ ಅಂತಂತಂದರೆ ಮುಖ್ಯಮಂತ್ರಿಗಳು ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಬೇಕಾದ್ರೆ ಅಂಕಿಅಂಶಗಳನ್ನು ತೆಗೆದು ನೋಡಲಿ, ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾದ ಕೊಟ್ಟಷ್ಟು ಅನುದಾನನ ಬೇರೆ ಯಾವ ಮುಖ್ಯಮಂತ್ರಿಗಳು ಕೂಡ ಮೈಸೂರು ನಗರಕ್ಕೆ ಕೊಟ್ಟಿಲ್ಲ. ಸೊ ಹಾಗಾಗಿ ಅದನ್ನೇ ನಾನು ಹೇಳಿದೆ. ಇತ್ತ ಸಿದ್ದು ಮೌನಕ್ಕೆ ಮೌತ್ ಪೇಸ್ ಆದ ಆಪ್ತ ಸಚಿವ ಮಹದೇವಪ್ಪ ಅದ್ಭುತ ವಾದ ಮಂಡಿಸಿದ್ದಾರೆ.
ಅವರಿಗೆ ಅವರೇ ಸಾಟಿ, ಇವರಿಗೆ ಇವರೇ ಸಾಟಿ, ಕಾಮಾಲೆ ಕಣ್ಣಿನಲ್ಲಿ ಎಲ್ಲ ಹಳದೀನೆ ಅಂತ ಡಾಕ್ಟರ್ ಪದವಿಯನ್ನ ಪ್ರೆಸೆಂಟೇಷನ್ ಮಾಡಿದ್ರು. ಒಂದು ವ್ಯಕ್ತಿಯನ್ನ ಇನ್ನೊಂದು ವ್ಯಕ್ತಿಗೆ ಹೋಲ್ಸಕ್ಕಾಗೋದಿಲ್ಲ, ಅವರವ್ರಿಗೆ ಸಾಟಿ. ಇಲ್ಲಿ ವ್ಯಕ್ತಿಗತ ಹೋಲಿಕೆಗಿಂತ ಹೆಚ್ಚಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಪ್ರಾಂತ್ಯದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದ್ರು. ಆ ನಿಟ್ಟಿನ ಅಭಿವೃದ್ಧಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗ್ತಾ ಇದೆ. ಸಿದ್ದರಾಮಯ್ಯಗೆ ಸಾಟಿ, ನಾಲ್ವಡಿ ಕೃಷ್ಣರಾಜರು ಅವ್ರಿಗೆ ಸಾಟಿ. ಇದನ್ನ ತಪ್ಪಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಡೆವಲಪ್ಮೆಂಟನ್ನ ನೋಡಿದ್ರು. ಆ ಸಂದರ್ಭದಲ್ಲಿ ಏನು ಡೆವಲಪ್ಮೆಂಟ್ ಆಗಿತ್ತು, ಅವ್ರ ಕಾಳಜಿ, ಅವ್ರ ಬದ್ಧತೆ ಏನಿತ್ತು. ಸಿದ್ದರಾಮಯ್ಯ ಏನು ಅಂತ ಗೊತ್ತಾಗಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ಏನಕ್ಕೆ ಬಂದರೆ ಬಡ್ಜೆಟ್ಗಳನ್ನು ನೋಡ್ಬೇಕು ನೀವು. ಯತೀಂದ್ರ ಹೇಳಿಕೆ ಖಂಡಿಸಿ ಮೈಸೂರಿನಲ್ಲಿ ಕರ್ನಾಟಕ ಸೇನಾ ಪಡೆ ಪ್ರತಿಭಟನೆಯನ್ನ ಮಾಡಿದೆ. ಯತೀಂದ್ರ ಕೂಡಲೇ ಬಹಿರಂಗ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸಿದೆ. ನಾಲ್ವಡಿಯವರ ಕಾಲ ಧೂಳಿಗೂ ನೀವು ಸಮಾನರಲ್ಲ, ಅವರಿಗೆ ಹೋಲಿಕೆ ಮಾಡುವ ವ್ಯಕ್ತಿ ಈ ದೇಶದಲ್ಲಿ ಇನ್ನೊಬ್ಬ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಒಟ್ಟಾರೆ ಅಪ್ಪನನ್ನ ಹೊಗಳೋ ಭರದಲ್ಲಿ ಸಿದ್ದು ಪುತ್ರನ ಎಡವಟ್ಟು ಮುಜುಗರಕ್ಕೆ ತಳ್ಳಿದೆ. ಮೈಸೂರಿನಿಂದ ರವಿ ಪಾಂಡವಪುರ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.